ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಬೆಣ್ಣೆಯನ್ನು 5 ನಿಮಿಷದಲ್ಲಿ ಹೇಗೆ ತೆಗೆಯೋದು ಅನ್ನೋದು ತೋರಿಸ್ತೀನಿ. ಈ ಮೆಥಡ್ನಲ್ಲಿ ನೀವು ಬೆಣ್ಣೆಯನ್ನು ತೆಗೆದರೆ ಬಹಳ ಸುಲಭವಾಗಿ 5 ನಿಮಿಷದಲ್ಲಿ ತೆಗೆಯಬಹುದು. ಇದಕ್ಕಿಂತ ಮುಂಚೆ ನಾನು 2 ವಿಡಿಯೋ ಮಾಡಿದ್ದೀನಿ. ಆ ಕಡಲು ಮತ್ತು ಮಿಕ್ಸರ್ನಲ್ಲಿ ಹೇಗೆ ತೆಗೆಯೋದು ಅನ್ನೋದು ತೋರಿಸಿದ್ದೀನಿ. ಆ ವಿಡಿಯೋನ ನೀವು ನೋಡಿ ಮತ್ತು ಈ ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಬೆಣ್ಣೆಯನ್ನು ಎಷ್ಟು ಸುಲಭವಾಗಿ ನಾವು ತೆಗೆಯಬಹುದು ಅನ್ನೋದು. ಬನ್ನಿ, ಈ ಬೆಣ್ಣೆಯನ್ನು ನಾವು ಹೇಗೆ ತೆಗೆಯೋದು ಸುಲಭವಾಗಿ 5 ನಿಮಿಷದಲ್ಲಿ ಅನ್ನೋದು ನೋಡೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಕೂಡಿಟ್ಟಿರೋದು ಕೆನೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 10 ದಿನದ್ದು ಕೆನೆ. 1 ಲೀಟ್ರ್ ಹಾಲಲ್ಲಿ ನಾನು ತೆಗ್ದಿರೋದು. ನಾನು ಹ್ಯಾಂಡ್ ಮಿಕ್ಸರ್ ತೊಗೊಳ್ತಾ ಇದ್ದೀನಿ. ನಾನು ಮಿಕ್ಸರಲ್ಲೂ ತೆಗ್ದಿರೋದು ತೋರಿಸಿದ್ದೀನಿ. ಇದು ಹ್ಯಾಂಡ್ ಮಿಕ್ಸರಲ್ಲಿ ನಾನು ಮಾಡ್ತಾ ಇರೋದು. ಇದರಲ್ಲಿ ನನಗೆ ಜಾಸ್ತಿ ಟೈಮೇ ಹಿಡಿಸಿಲ್ಲ ಮತ್ತು ಜಾಸ್ತಿ ಪಾತ್ರೆನೂ ನನಗೆ ಎಲ್ಲ ಗಲೀಜಾಗಲಿಲ್ಲ. ಇದು ಒಂದರಲ್ಲೇ ಎಲ್ಲ ಕ್ಲೀನಾಗಿ ಬಂದುಬಿಡ್ತು. ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ. ಬಹಳ ಸುಲಭ ಇದು ಮಾಡಲಿಕ್ಕೆ. ಬೆಣ್ಣೆ ಆರಾಮಾಗಿ ನಾವು ತೆಗಿಬಹುದು. ಈ ಥರ ಒಂದು 5 ನಿಮಿಷ ಮಾಡಿದರೆ ಸಾಕಾಗುತ್ತೆ. ನಿಮ್ಮದು ಕೆನೆ ಸ್ವಲ್ಪ ಬಿಸಿ ಆದರೆ ಮಾಡುವಾಗ ನೀವು ಒಂದು ಐಸ್ ಕ್ಯೂಬನ್ನು ಹಾಕ್ಕೊಳ್ಳಿ. ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬರುತ್ತೆ. ನಾನು 5 ನಿಮಿಷನೂ ಆಗಿಲ್ಲ ಈ ಬೆಣ್ಣೆ ನಾನು ಸ್ಟಾರ್ಟ್ ಮಾಡಿ. ನೋಡಿ, ಅಲ್ಲೇ ಮೇಲ್ಮೇಲೆ ಬರೋ ಶುರುವಾಗಿದ್ದೆ. ನಾನು ಸ್ವಲ್ಪ ಬಿಸಿಯಾಗಿ ಕಾಣಿಸ್ತಾ ಇದೆ, ಹಾಗಾಗಿ ನಾನು ಒಂದು ಐಸ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕಿದ ತಕ್ಷಣ ಸ್ವಲ್ಪ ಚಿಲ್ಡ್ ಆದ ತಕ್ಷಣ ಅದು ಚೆನ್ನಾಗಿ ಗಟ್ಟಿ ಆಗಿಬಿಡುತ್ತೆ ಬೆಣ್ಣೆ. ಈ ಥರ ನೀವು ಐಸ್ ಕ್ಯೂಬನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಎಲ್ಲ ಕಡೆಯಿಂದ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹ್ಯಾಂಡ್ ಮಿಕ್ಸರ್ ಇಲ್ಲ ಅಂದರೆ ನೀವು 1000 ವಾಟ್ಸಿಂದ ತೊಗೊಳ್ಳಿ. ಇದು ಕಡಿಮೆನೂ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಅದನ್ನ ನೀವು ತೊಗೊಂಡ್ರೆ ಸ್ವಲ್ಪ ಬೇಗ ಹೀಟು ಆಗುತ್ತೆ ಮತ್ತು ಅದರಲ್ಲಿ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ. ನೀವು ಕೇಕ್ ಕ್ರೀಮ್ ಮಾಡಬೇಕು ಅಂದ್ರೂ ಸ್ವಲ್ಪ ಜಾಸ್ತಿ ವಾಟ್ಸ್ ಇದ್ದರೆ ಚೆನ್ನಾಗೆ. ನೋಡಿ, ಎಲ್ಲ ಸೈಡಿಂದ ನಾನು ಇದನ್ನು ಕ್ಲೀನ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ಈ ಥರ ಎಲ್ಲ ಸೈಡಿಂದ ಎಲ್ಲ ತೆಗೆದುಕೊಂಡು ನಾನು ಎಲ್ಲ ಮಜ್ಜಿಗೆ ಇರೋದನ್ನು ತೆಗಿತಾ ಇದ್ದೀನಿ. ಇದರಿಂದ ಈ ಥರ ಮಾಡಿ ಒಂದು ಬಟ್ಲಲ್ಲಿ ಇಟ್ಕೊಳ್ಬೇಕು. ಎಲ್ಲ ಕ್ಲೀನಾಗಿ ತೆಗೆದುಕೊಳ್ಬೇಕು. ನೋಡಿ, ನಾನು ಇದನ್ನು ಆನ್ ಮಾಡಿಕೊಂಡು ಹ್ಯಾಂಡ್ ಮಿಕ್ಸರನ್ನು ತೆಗಿತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಬಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಎಲ್ಲ ನನ್ನ ವಿಡಿಯೋಗಳನ್ನು ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಈ ಥರ ಎಲ್ಲ ಕ್ಲೀನ್ ಮಾಡಿ ತೆಗೆದುಕೊಳ್ಬೇಕು. ನಾನು ಮಜ್ಜಿಗೆ ಸಾರನ್ನು ಹೇಗೆ ಮಾಡೋದು ಅನ್ನೋದು ನಾನು ವಿಡಿಯೋ ಮಾಡಿದ್ದೀನಿ. ಅದು ನನ್ನ ಚಾನಲ್ಗೆ ಹೋಗಿ ನೋಡಬಹುದು. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 2 ಥರ ಬೆಣ್ಣೆಯನ್ನು ಹೇಗೆ ತೆಗೆಯೋದು ಮತ್ತು ಮಜ್ಜಿಗೆ ಸಾರು ಮತ್ತು ಬೆಣ್ಣೆಯನ್ನು ಹೇಗೆ ಬಿಸಿ ಮಾಡೋದು ಅನ್ನೋದು ವಿಡಿಯೋ ನಾನು ಮಾಡಿ ಹಾಕಿದ್ದೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ನೀವು ನೋಡಿ. ನಿಮಗೆ ಹೇಗೆ ಸುಲಭವಾಗಿ ಆಗುತ್ತೆ ಆ ಥರ ನೀವು ಬೆಣ್ಣೆಯನ್ನು ತೆಗಿಬಹುದು. ನಾನು ಈ ವಿಡಿಯೋನಲ್ಲಿ ಮತ್ತು ಬೆಣ್ಣೆಯನ್ನು ಹೇಗೆ ಸುಲಭವಾಗಿ ಬಿಸಿ ಮಾಡೋದು ಒಂದು ಟೆಕ್ನಿಕ್ ತೋರಿಸ್ಕೊಡ್ತೀನಿ. ನೀವು ಲಾಸ್ಟ್ವರೆಗೆ ನನ್ನ ವಿಡಿಯೋನ ನೋಡಿ, ಗಟ್ಟಿಯಾಗಿ ಇದೆ ಇದು ಬೆಣ್ಣೆ. ಬಹಳ ಚೆನ್ನಾಗಿ ಸ್ಮೆಲ್ಲು ಬರ್ತಾ ಇದೆ. ನೀವು ತಿಂಗಳಿಗೆ 1 kgಯಷ್ಟು ಬೆಣ್ಣೆಯನ್ನು ತೆಗಿಬಹುದು. ಬನ್ನಿ, ಇದನ್ನು ಹೇಗೆ ನಾವು ಬಿಸಿ ಮಾಡೋದು ಅನ್ನೋದು ನೋಡೋಣ. ನಾನು ಒಂದು ನೀರಲ್ಲಿ ಬೆಣ್ಣೆಯನ್ನು ಹಾಕಿ, ಇನ್ನೊಂದು ಕ್ಲೀನ್ ನೀರು ಹಾಕಿ ಬೆಣ್ಣೆಯನ್ನು ಅದರಲ್ಲಿ ಇಟ್ಟು ಎಲ್ಲ ಮಜ್ಜಿಗೆಯನ್ನು ಕ್ಲೀನಾಗಿ ತೊಳೆದು ತೆಗ್ದಿದ್ದೀನಿ. ಮತ್ತು ಇದು ನಾನು ಸ್ಟವ್ ಮೇಲೆ ಇಟ್ಟಿದ ಮೇಲೆ ಒಂದು ಸ್ವಲ್ಪ 2 ಕಾಳು ಮೆಂತೆ ಕಾಳು ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತೀನಿ. ನಾನು ಅರಿಶಿನ ಹಾಕ್ತಾಯಿಲ್ಲ. ಇದು ಮೊದಲೇ ಆಕಳು ಹಾಲಿದು. ಇದು ನೋಡಿ, ಚೆನ್ನಾಗಿ ಕುದೀತಾ ಇದೆ ಇದು.
ಈ ಕಲರ್ ಚೇಂಜ್ ಆಗಬೇಕು. ನಾವು ಬೆಣ್ಣೆ ಬಿಸಿ ಮಾಡಬೇಕು ಅಂದರೆ ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಗೊತ್ತಾಗುತ್ತೆ ಇದು ಬಿಸಿ ಆಗಿದೆಯೋ ಇಲ್ಲ ಅಂತ. ಕಲರ್ ಚೇಂಜ್ ಆದ ತಕ್ಷಣ ನೀವು ಸ್ಟವನ್ನು ಆಫ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಕೆಟ್ಟೋಗ್ಬಿಡುತ್ತೆ ತುಪ್ಪ ಆದಮೇಲೆ. ಅದು 1-2 ತಿಂಗಳಾದರೂ ಇರೋದಿಲ್ಲ. ಇದು ಚೆನ್ನಾಗಿ ಬಿಸಿ ಆಗಬೇಕು ಅಂದರೆ ಈ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ನೋಡಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಹಾಕಿದ ತಕ್ಷಣ ಇದು ಚೆನ್ನಾಗಿ ಭಾಳ ಚಟ್ಪಟ್ ಅಂತ ಶಬ್ದ ಬರುತ್ತೆ. ಇದು ನೋಡಿ, ಇದು ಕಲರು ಚೇಂಜ್ ಆಗ್ತಾಯಿದೆ. ಇದು ಈಗ ಬಿಸಿ ಆಗ್ತಾಯಿದೆ. ನೀವು ಸ್ಟವ್ದಿಂದ ಕೆಳಗೆ ಇಳಿಸಿದ್ರೂ ಸಾಕಾಗುತ್ತೆ. ಇಲ್ಲ ಅಂದರೆ ನೀವು ಸ್ವಲ್ಪ 1-2 ನಿಮಿಷ ಮುಂಚೆನೂ ಆಫ್ ಮಾಡಿ ನೀವು ಇದರಲ್ಲೇ ಬಿಟ್ಟರೂ ಪರವಾಗಿಲ್ಲ. ಇದು ಚೆನ್ನಾಗಿ ಕುದೀತಾ ಅದು ಚೆನ್ನಾಗಿ ಅದರಿಂದ ಟೆಂಪ್ರೇಚರಲ್ಲಿ ಬರುತ್ತೆ. ಅದು ನೀವು ಸ್ವಲ್ಪ ನೀರು ಹಾಕಿ ನೋಡಿದರೆ ಗೊತ್ತಾಗುತ್ತೆ. ಇದು ನಮ್ಮ ಗಿಡದಲ್ಲಿರೋದ್ರಿಂದ ನಾನು ನುಗ್ಗೆಕಾಯಿ ಎಲೆನ ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ನೋಡಿ, ಇದು ಚೆನ್ನಾಗಿ ಬಿಸಿಯಾಗಿದೆ. ನೀವು ಎಲೆ ಹಾಕಿದರೂ ನಡೆಯುತ್ತೆ, ಎಲೆ ಬೇಕಾದರೂ ಹಾಕ್ಬಹುದು. ನಾನು ಗಿಡ ಇರೋದ್ರಿಂದ ಫ್ರೆಶ್ ಎಲೆ ಹಾಕ್ತಾಯಿದ್ದೀನಿ. ಇದು ಹಾಕಿದರೂ ಭಾಳ ಚೆನ್ನಾಗೆ. ನೀವು ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.